ಮೂರ್ಲೋಕದೋಳು ನಿನಗೆ ಎಣೆಗಾಣೆ ಛಲದೆ ಕದನದು ಎಲ್ಲರೂ ಸೋದರದರಿಂದ ಕದನದು ಎಲ್ಲರೂ ಸೋದರು ನನಗೆ ಗೆದರ ನಮ್ಮನು ಗೆಲ್ಲುವೆನೆಂದೆಯ ನಡೆದು ಕೇಳಯ್ಯ ಗುರುಕುಲ ಬೀಜ ಸಂತವೇ ಹೊಟ್ಟೆ ಬಡ್ದು ಹಾಕ್ತೇನೆ ಅವನು ತೊಡೆ ಮುರಿತೇನೆ ನಿನ್ನ ತಲೆ ಮಾಡಿದ್ದೇನೆ ಕೇಳ್ತೇನೆ ಬನ್ನಿ ಪಾಂಡವರ 5 ಒಟ್ಟಾಗಿ ಬನ್ನಿ ನಿಮ್ಮ 5 ಇದ್ದೇಶಿರಿ ಮಾಡಿ ದುರ್ಯೋಧನ ಏನೋ ನಿನ್ನಲ್ಲೇ ಒಂದು ಮಾತು ನನ್ನಲ್ಲೇ ಹೇಳ. ಇವತ್ತು ನಿನಗೆ ಒಂದೇ ಒಂದು ಅವಕಾಶವನ್ನ ಕೊಡ್ತೇನೆ. ಇವತ್ತು ನೀನು ಅವಕಾಶ ಕೊಟ್ಟು ನಾವು ಬೆಳಿಬೇಕು. ನೋಡೋಣ ಈಗ ಮುಂದೆ ನಮ್ಮ 5ರಲ್ಲಿ ನೀನು ಒಬ್ಬನನ್ನ ಯುದ್ಧಕ್ಕೆ ಆಯ್ಕೆ ಮಾಡಬಹುದು. ಒಬ್ಬರನ್ನ ಗೆದ್ದೆ ಅಂತಾದ್ರೆ ಊಟ ಯುದ್ಧ ಸಲ್ಲದು, ದ್ವಂದ್ವ ಯುದ್ಧ ಆಗಬೇಕು. ಅದಕ್ಕೆ ಒಬ್ಬನನ್ನ ಗೆದ್ದೆ ಅಂತಾದ್ರೆ ಈ ಸಮಸ್ತ ಮೇದಿನಿಯನ್ನ ನಿನಗೆ ಬಿಟ್ಟು ಕೊಡ್ತೇನೆ. ಉಳಿದ 4 ಅಷ್ಟೇ ಅಲ್ಲ, ನನ್ನ 4 ಮಂದಿ ತಮ್ಮಂದಿರನ್ನ ನಿನ್ನ ಚರಣ ಸೇವಕರಾಗಿ ಬಿಡ್ತೇನೆ. ಧರ್ಮರಾಯನ ಮಾತು ಯಾವಾಗಲೂ ಧರ್ಮಯುತವಾದದ್ದು ಎನ್ನುವುದನ್ನು ನಾನು ತಿಳಿದವನೇ. ನೀರಿನಿಂದ ಮೇಲದ್ದು ಬಂದ ಮೇಲೆ ನಿಮ್ಮ 5ರನ್ನು ನಾನು ಕೆಳಕುವುದಕ್ಕೆ ಮುಂದಾದೆ. ನಮಗೆ ಲೆಕ್ಕಕ್ಕಿಲ್ಲ. ಆದರೆ ಕೂಟ ಯುದ್ಧ ಸಲ್ಲದು, ದ್ವಂದ್ವ ಯುದ್ಧ ಆಗಬೇಕು ಎನ್ನುವಂತಹ ನಿನ್ನ ನಿಲುಮೆಯನ್ನು ನಾನು ಒಪ್ಪುತ್ತಾ ಇದ್ದೇನೆ. ನಾನೇ ಯುದ್ಧ ಯಾವುದು ಎನ್ನುವುದನ್ನು ಆಯ್ಕೆ ಮಾಡುವವ. ಸರಿ, ಈ ದಿವಸ ನಿಮ್ಮಲ್ಲಿ ನಾನು ಕೈಗೊಳ್ಳುವುದು ಕಥಾಯುದ್ಧ. ಸರಿ, ಈ ಕಥಾಯುದ್ಧಕ್ಕೆ ಯಾರನ್ನು ಕರೆದ್ರು ಬರ್ತೀರಾ? ಯಾರನ್ನು ಕರೆದ್ರು ಬರ್ತಾರೆ. ನಕುಲ ಸಹದೇವರು ಇಲ್ಲೇ ಇದ್ದಾರೆ. ಇಬ್ರು ಇದ್ದಾರ? ಬಿಡು. ಅರ್ಜುನ ಇಲ್ಲೇ ಇದ್ದಾನೆ. ನಾನು ಬರ್ತೇನೆ. ಬರುವುದು ಅವ್ರ ಕಥೆ ಬಿಡೋಣ. ಎಲ್ಲಿಯಾದ್ರೂ ನಾನು ನಿನ್ನನ್ನೇ ಆಯ್ಕೆ ಮಾಡಿದ್ರೆ ನಾನು ಸಿದ್ಧ. ಯಾವುದಕ್ಕೆ? ಯುದ್ಧಕ್ಕೆ. ಯಾರಲ್ಲಿ? ನಿನ್ನಲ್ಲಿ. ನಿನ್ನಯ್ಯ ಬಲ್ಲವೇ ನಿನ್ನ ತೋಳ ನನಗೆ ನೀವು ಕೊಟ್ಟಿದ್ರಿಂದ ಆಯ್ಕೆ ಮಾಡುತ್ತಾ ಇದ್ದೇನೆ. ಹಾಗಾದ್ರೆ ಯಾರನ್ನ ಕರೆಯುವುದು ಎನ್ನುವ ನನ್ನ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ನಿಂತವನು ನೀನು ಯುದ್ಧಕ್ಕ
ನಿನ್ನಯ ಬಲು ಏನು ನಿನಗೂ ಗೊತ್ತಿಲ್ಲ. ನಿನ್ನಲ್ಲಿರುವಂತಹ ಬಲ, ನಿನ್ನಲ್ಲಿರುವಂತಹ ಛಲ, ನಿನ್ನಲ್ಲಿರುವಂತಹ ವೀರತನ ಅದು ಎಷ್ಟು ಏನು ಎನ್ನುವುದನ್ನು ನಾನು ತಿಳಿದಿದ್ದೇನೆ. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಕಥಾಯುದ್ಧಕ್ಕೆ ನಿನ್ನಯ ಬಲು ಏನು ನೀನಾಗಲಿಕ್ಕೆ ಇಲ್ಲ. ಈ ಕಥಾಯುದ್ಧದಂತಹ ಮಹಾಕಾಳಗಕ್ಕೆ ನಿನ್ನ ಹೋರಾಟದ ಪರಿ ಸಾಕಾಗುವುದಿಲ್ಲ. ಕೈ ಕಾಲು ಬಿಡಬೇಡ. ನೀ ಯಾವುದಕ್ಕೂ ಆಗುವುದೇ ಇಲ್ಲ ಅಂತಲ್ಲ, ಕೆಲವು ವಿಷಯದಲ್ಲಿ ನೀನೇ ಆಗಬೇಕು. ವಿರಾಟ ನಗರದಲ್ಲಿದ್ದಾಗ ಕಂಕ ಸನ್ಯಾಸಿಯಾಗಿ ನೀನು ದೇವರ ಪೂಜೆ ಮಾಡಿಕೊಂಡಿದ್ದೀಯಂತೆ. ಹರ ಹರ ಶಂಭೋ ಮಹಾದೇವ. ಸರಿ ಅಲ್ವಾ? ಯಾವ್ದು ಸರಿ? ಪೂಜೆ ಮಾಡ್ತಾ ಇದ್ದ. ಅದಕ್ಕೆ ನೀನಾಗಬಹುದು. ಅದನ್ನು ಬಿಟ್ಟರೆ ಗಡಗಡ 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 ಖಾಟೆ, ಗಡಗಡ ಗಡಗಡ ಖಾಟೆ, ಪಗಡೆ ಆಟ, ದ್ಯೂತ. ಆ ಶಬ್ದ ಕೇಳಿದ್ರೆ ನಿಲ್ಲುವವ ಅಲ್ಲ ನೀನು, ಅಲ್ವಾ? ಅದೆರಡಕ್ಕೆ ನೀನಾಗಬಹುದೇ ವಿನಃ ರಾಮನನ್ನಂಥ ಕದನ ಕೋಲಾಹಲಗಳಲ್ಲಿ ಕಥಾಯುದ್ಧಕ್ಕೆ ನೀನಾಗಲಿಕ್ಕಿಲ್ಲ. ನೀನು ಬೇಡ. ಇನ್ನೊಬ್ಬ ಅರ್ಜುನ, ಇಲ್ಲೇ ಇದ್ದ, 3 ಲೋಕದ ಗಂಡ, ಪ್ರತಾನಂದನ ಪಾರ್ಥ, ಮಹಾಸಮರ್ಥ, 1 2 ಅನೇಕ ಹೆಸರುಗಳನ್ನು ಪಡೆದವ. ಸರಿ, ಈ ಅರ್ಜುನನಿಂದ ಒಂದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಪ್ರಚಾರ ಮಾಡುವುದಕ್ಕೆ ನಮ್ಮವರೇ ಇದ್ರೆ, ಪ್ರಚಾರದ ವರ್ಗದಲ್ಲೆಲ್ಲ ನಮ್ಮವರೇ ಇದ್ದದ್ದಾದ್ರೆ, ಏನು ಯೋಗ್ಯತೆ ಇಲ್ಲದೆ ಇದ್ದವನು ಮಹಾಯೋಗ್ಯತೆಯನ್ನು ಪಡೆಯುತ್ತಾನೆ ಎನ್ನುವುದಕ್ಕೆ ಅರ್ಜುನನೇ ಸಾಕ್ಷಿ. ಅಲ್ಲದೆ ಇದ್ರೆ ಸರಿ, ಒಂದು ಹೆಂಡತಿಗೆ ಇವ ಗಂಡ ಆಗಲಿಲ್ಲ ಇನ್ನು. ಅಂಥದ್ರಲ್ಲಿ 3 ಲೋಕದ ಗಂಡ ಎನ್ನುವುದಾಗಿ ಹಾಡಿ ಹೊಗಳಿದ್ರು. ಹಾಗಂತ ಅವ ಯಾವುದಕ್ಕೂ ಆಗುವುದಿಲ್ವ? ಅವನು ಆಗ್ತಾನೆ. ಕಥಾಯುದ್ಧಕ್ಕಲ್ಲ. ಅದೇ ವಿರಾಟ ನಗರದಲ್ಲಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಅದೇನೋ ಒಂದು ರೀತಿ ಅರಗಂಡು ಪ್ರಹನ್ನಳ ಎನ್ನುವ ಹೆಸರಿನಿಂದ ಇವ ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ನಂತೆ. ಅವ ಒಂದು 4 ಹೆಜ್ಜೆ ಹೇಳ್ಕೊಡ್ಲಿಕ್ಕಾದೀತು. ಎಲ್ಲಿಯಾದ್ರೂ ಮಕ್ಕಳು ಸಿಕ್ಕಿದ್ರೆ ವಾಟ ಮಾಡ್ಲಿಕ್ಕಾದೀತು. ಅದನ್ನು ಹೊರತುಪಡಿಸಿ ನಾನು ಒಂದೊಂದು ವೀರಾಧಿವೀರನಲ್ಲಿ ಹೋರಾಟಕ್ಕೆ ಗದಾಯುದ್ಧಕ್ಕೆ ಅರ್ಜುನ ಸಣ್ಣವ, ತಾವು ಬೇಡ. ಇನ್ನು ನಕುಲ ಸಹದೇವರು, ಚಿನ್ನರು ಯಮಳರು. ಒಬ್ಬ ಭೂತಕಾಲವನ್ನು ಹೇಳಿದ್ರೆ ಇನ್ನೊಬ್ಬ ಭವಿಷ್ಯತ್ ಕಾಲವನ್ನು ಹೇಳ್ತಾನಂತೆ. ನಿನ್ನೆ ಆಗಿ ಹೋದದ್ದನ್ನು ನಾಳೆ ಆಗಬಹುದಾದದ್ದನ್ನು ಹೇಳುವವರು ಬಿಟ್ರೆ ಇವತ್ತಿಗೇನು ಕೇಳಿದ್ರೆ ಅವರಿಗೆ ಉತ್ತರ ಇಲ್ಲ. ಆದ್ರಿಂದ ನೀವ್ಯಾರು ಈ ರಥಾಯುದ್ಧಕ್ಕೆ ತಕ್ಕವರಲ್ಲ. ಮತ್ತೆ ತಕ್ಕವರಲ್ಲ. ಮತ್ಯಾರು? ಹೆದರಿಕೆ ಆಯ್ತಾ? ಭಯ ಆಯ್ತಾ? ಕೈ ಕಾಲು ಬಿಡಬೇಡ. ನಾವೇನು ಪಲಾಯನ ಸೂತ್ರ ಕೈಗೊಳ್ಳುವವರಲ್ಲ, ಗೊತ್ತಾಯ್ತಾ? ಅವರನ್ನು ಬೇಡ ಅಂತ ಹೇಳಿದ್ದೆ. ಸರಿ, ಇನ್ನು ಒಬ್ಬಾತ ಇದ್ದಾನೆ. ಅವನಿಗೂ ನಮಗೂ ಬಹಳ ವರ್ಷದ ಸ್ನೇಹ, ಅವನಿಗೂ ನಮಗೂ ಬಹಳ ವರ್ಷದ ಒಡನಾಟ. ಅವನ ಹೆಸರು ಕೇಳಿದ್ರೆ ನನಗೇನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅವನಿಗೂ ನಮ್ಮ ಹೆಸರು ಕೇಳಿದಾಗ ತಡ್ಕೊಳ್ಳಿಕ್ಕಾಗುವುದಿಲ್ಲ. ನಮ್ಮಿಬ್ಬರ ಸ್ನೇಹದ ಬಗ್ಗೆ ಸರಿಯಾದ ಸಾಕ್ಷಿ ಬೇಕಾ? ಇಬ್ಬರ ಹೆಸರು ಹೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಯುವುದೇ ಇಲ್ಲ. ಅಂತ ಗಾಢವಾದಂತಹ ಸ್ನೇಹ ನಾನು ಆಯ್ಕೆ ಮಾಡುವ ಅವ ಇವನನ್ನೇ ಆಯ್ಕೆ ಮಾಡಿ